ಹಾಯ್, ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ರವೆ ಗಿಣ್ಣು ಮಾಡ್ತಾಯಿದ್ದೀನಿ. ತುಂಬ ಸ್ಪೆಷಲ್ ಸ್ವೀಟ್ ಇದು, ತುಂಬಾ ಚೆನ್ನಾಗಿರುತ್ತೆ. ಹಸು ಕರು ಹಾಕಿದಾಗ ಮೊದಲಿನ 4 ರಿಂದ 5 ದಿನಗಳಲ್ಲಿ ಹಾಲು ಸಿಗುತ್ತಲ್ವ, ಆ ಹಾಲನ್ನು ಕಾಯಿಸಿದಾಗ ಒಡ್ಕೊಳ್ಳುತ್ತೆ. ಆ ಹಾಲಿನಿಂದ ನಾನು ಈ ರವೆ ಗಿಣ್ಣನ್ನು ಮಾಡ್ತಾಯಿದ್ದೀನಿ. ಮಾಮೂಲಿ ಹಾಲಲ್ಲಿ ಕೂಡ ನಾವು ಈ ರೀತಿ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಖಂಡಿತವಾಗಿ ಮರಿಬೇಡಿ. ಇವಾಗ ನೋಡಿ, ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಆ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಹಾಕ್ಕೊಂಡು ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹಾಗೆ ಬೆಲ್ಲ ಎಲ್ಲ ಕರಗೋದಕ್ಕೆ ಬಿಡಬೇಕು. ಇವಾಗ ಬಿಸಿಯಾಗಿ ಅದು ಬೆಲ್ಲ ಕರಗತ್ತೆ. ಅಲ್ಲಿ ತನಕ ನಾವು ಇಲ್ಲಿ ರವೆನ ಹುರ್ಕೊಳ್ಳೋಣ. ಬೆಲ್ಲ ಕರಗೋ ತನಕ ಇಲ್ಲಿ ಒಂದು ಪಾತ್ರೆಗೆ 1 ಕಪ್ಪಿನಷ್ಟು ರವೆನ ಹಾಕ್ಕೊಂಡಿದ್ದೀನಿ. ಬೆಂಗಳೂರು ರವೆ ಇದು. ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ, ಬಾಂಬೆ ರವೆ, ಆ ರವೆ ಹಾಕ್ಕೊಂಡಿದ್ದೀನಿ, ಚಿರೋಟಿ ರವೆ ಅಲ್ಲ. ಇದನ್ನು ಕ್ಲೀನಾಗಿ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೋಬೇಕು. ರವೆನ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ತುಂಬ ಜೋರು ಉರಿಬೇಡ, ಎಲ್ಲ ಸೀದೋಗಿಬಿಡುತ್ತೆ. ಆಮೇಲೆ ಕಪ್ ಆಗಿಬಿಡುತ್ತೆ. ಕಪ್ ಆಗಬಾರ್ದು. ರವೆ ಕ್ಲೀನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ. ಇವಾಗ ನೋಡಿ, ಇದು ಒಂದು ಸ್ವಲ್ಪ ಆಗಿದೆ, ಇನ್ನು ಸ್ವಲ್ಪ ಕೆಂಪಗಾಗಬೇಕು. ನೋಡಿ, ಇನ್ನು ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೆ ಹುರ್ಕೊಂಡ್ರಾಯ್ತು. ಇವಾಗ ಇನ್ನು ಸ್ವಲ್ಪ ಕೆಂಪಗಾಯ್ತಿದ್ದು, ನಾನು ಬೇರೆ ಪ್ಲೇಟ್ಗೆ ಇದನ್ನು ತೆಗೆದಿಟ್ಕೊಳ್ತೀನಿ. ಬೆಲ್ಲ ಕೂಡ ಇಲ್ಲಿ ಕರಗಿದೆ ನೋಡಿ, ಕ್ಲೀನಾಗೆಲ್ಲ ಬೆಲ್ಲ ಕರಗಿದೆ. ಇದು ಸ್ವಲ್ಪ ಈ ರೀತಿ ತಳದಲ್ಲಿ ಏನಾದರೂ ಬೆಲ್ಲ ಇದ್ದರೆ ಕೈ ಆಡಿಸಿದ್ರೆ ಎಲ್ಲ ಕರಗತ್ತೆ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ತೀನಿ. ಈಗ ನಾನು ರವೆ ತೆಗೆದಿಟ್ಕೊಂಡಲ್ಲ, ಅದೇ ಪಾತ್ರೆಗೆ ನಾನು ಈ ಕಪ್ಪಲ್ಲಿ 7 ಕಪ್ಪಿನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 7 ಕಪ್ಪು ಹಾಲು ಬೇಕಾಗತ್ತೆ. ಮಾಮೂಲಿ ಹಾಲಲ್ಲಿ ಕೂಡ ಈ ರೀತಿ ನಾವು ರವೆ ಗಿಣ್ಣನ್ನು ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು 7 ಕಪ್ಪು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾಯೋದಕ್ಕೆ ಬಿಟ್ಬಿಡಬೇಕು. ಹಾಲು ಕಾಯ್ತಾ ಇದೆ ನೋಡಿ, ಕಾಯ್ದಾಗ ಈ ರೀತಿ ಒಡ್ಕೊಳ್ಳುತ್ತೆ ಹಾಲು. ನಾವು ಮೊದಲನೇ 5 ದಿನದ ಹಾಲನ್ನು ತೊಗೊಂಡಿದ್ದೆ ನಾನು. ನೋಡಿ, ಈ ರೀತಿ ಹೊಡ್ಕೊಳ್ಳುತ್ತಿದ್ದು ಹಸುವಿನ ಹಾಲು. ಯಾವ ಹಾಲು ಬೇಕಾದ್ರೂ ತೊಗೋಬೋದು, ಎಮ್ಮೆ ಹಾಲು, ಹಸು ಹಾಲು ಯಾವುದಾದ್ರೂ ನೀವು ತೊಗೋಬೋದು. ಈ ರೀತಿಯಾಗಿ ಒಡ್ಕೊಳ್ಳುತ್ತೆ ಇದು. ನೀವು ಈ ರೀತಿ ಹಾಲೇನಾದರೂ ಸಿಗಲಿಲ್ಲ ಅಂದರೆ ಮಾಮೂಲಿ ಹಾಲಲ್ಲಿ ಕೂಡ ಮಾಡ್ಕೋಬೋದು. ಈ ರೀತಿ ಗಿಣ್ಣನ್ನು ನಾವು ಮನೆಯಲ್ಲಿ ಉಪಯೋಗಿಸ್ತೀವಲ್ವ, ಆ ರೀತಿ ಮಾಮೂಲಿ ಹಾಲಲ್ಲಿ ಕೂಡ ಮಾಡ್ಕೋಬೋದು. ಏನು ಒಂದು 1/4 ಕಪ್ಪು ರವೆ ತಗೊಂಡ್ರೆ 2 ಕಪ್ ಹಾಲು ಹಾಕಿಬಿಟ್ರೆ ಎಷ್ಟೊಂದು ಸ್ವೀಟ್ ಆಗುತ್ತೆ. ಇದು ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಬೆಲ್ಲ ಎಲ್ಲ ಹಾಕಿ ಮಾಡ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ. ಇದು ಕುದೀತಾ ಇತ್ತು ಹಾಲು, ಅದಕ್ಕೆ ನಾನಿವಾಗ ಸ್ವಲ್ಪನೇ ಹುರಿದಂತಹ ರವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಧಾನವಾಗಿ ಇದನ್ನು ಈ ರೀತಿ ತಿರುಗಿಸ್ತಾ ಹಾಕ್ಕೋಬೇಕು. ಸ್ವಲ್ಪನೇ ರವೆ ಹಾಕ್ಕೋಬೇಕು, ಇಲ್ಲ ಅಂದರೆ ಇದು ಗಂಟಾಗಿಬಿಡುತ್ತೆ. ಒಟ್ಟಿಗೆ ರವೆ ಎಲ್ಲ ಹಾಕ್ಕೊಂಡ್ಬಿಟ್ರೆ ಗಂಟಾಗಿಬಿಡುತ್ತೆ. ಕ್ಲೀನಾಗಿ ಈ ರೀತಿ ತಿರುಗಿಸ್ತಾನೆ ಇರಬೇಕು, ತಳ ಹಿಡಿಯುತ್ತೆ ಇಲ್ಲ ಅಂದರೆ. ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಳಿ. ಮೀಡಿಯಮ್ಗಿನ ಸ್ವಲ್ಪ ಕಡಿಮೆನೇ ಇರಲಿ, ರವೆ ಹಾಕ್ತೀವಲ್ವ ಆವಾಗ. ಈ ರೀತಿ ಕೈ ಆಡಿಸ್ತಾನೇ ಇರಬೇಕು. 7 ಕಪ್ಪು ಹಾಲು ಹಾಕ್ಕೊಂಡ್ರೂ ಕೂಡ ಎಷ್ಟು ಗಟ್ಟಿ ಆಯಿತು ನೋಡಿ. ಇಷ್ಟು ಇರುತ್ತೆ, ತಣ್ಣಗಾದರೂ ಕೂಡ ಇಷ್ಟು ಕನ್ಸಿಸ್ಟೆನ್ಸಿ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರವೆ ಗಿಣ್ಣು. ತಳ ಹಿಡಿಯುತ್ತೆ, ಆದ್ದರಿಂದ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ. ನಾವು ಬೆಲ್ಲ ಹಾಕೋಕ್ಕಿಂತ ಮೊದಲು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬೇಯಿಸ್ಕೋಬೇಕು. ಕ್ಲೀನಾಗಿ ರವೆ ಎಲ್ಲ ಬೇಯಬೇಕು ಇದರಲ್ಲಿ. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಸಿಮ್ಮಲ್ಲಿ ಇಟ್ಕೊಂಬಿಡಿ, ಈ ರೀತಿ ಸಿಡಿಯುತ್ತೆ. ಇಲ್ಲದೆ ಇದ್ದರೆ ಸಿಮ್ಮಲ್ಲಿ ಇಟ್ಕೊಂಬಿಡಿ. ಕೊನೆಯಲ್ಲಿ ಈ ರೀತಿ ಎಲ್ಲ ಕೈ ಆಡಿಸಿದ್ಮೇಲೆ ಆಮೇಲೆ ನಾನು ಇದಕ್ಕೆ ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕನ, ಬೆಲ್ಲ ಕಾಯಿಸ್ಕೊಂಡಿದ್ದೆ ಅಲ್ವಾ, ಬೆಲ್ಲದ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಕ್ಲೀನಾಗಿ ಹಾಕ್ಕೋಬೇಕು. ಶೋಧಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕನ.
ಗಟ್ಟಿ ಇರುತ್ತೆ ಅಲ್ವಾ ಸ್ವಲ್ಪ ಬೆಲ್ಲದ ಪಾಕ, ಆದ್ದರಿಂದ ಸ್ವಲ್ಪ ಹೊತ್ತು ಆ ರೀತಿ ಶೋಧಿಸ್ಬೇಕು. ಆನಂತರ ಇದಕ್ಕೆ ನಾನು 1 ಕಪ್ಪಿನಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಹಾಕಲೇಬೇಕು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ನಾವು ಕಾಯಿ ತುರಿ ಹಾಕಿರೋದ್ರಿಂದ ಸ್ವಲ್ಪ ಇದೆಲ್ಲ ಹಾಕಿದ್ಮೇಲೆ ಕೂಡ ಒಂದೆರಡು ಸಲ ಈ ರೀತಿ ಕುದಿಸ್ಕೋಬೇಕಾಗತ್ತೆ. ಬೆಲ್ಲದ ನೀರನ್ನು ಹಾಕಿದ್ದೀವಲ್ವ, ನೋಡಿ ಕ್ಲೀನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿ ಇರುತ್ತಿದ್ದು, ಇದನ್ನು ಹಾಗೆ ಬೇಕಾದರೂ ನೀವು ತಿನ್ಬೋದು. ಇಲ್ಲ ಅಂದರೆ ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಅದ್ರ ಜೊತೆ ಕೂಡ ತಿನ್ನೋದಕ್ಕಿದು ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿಯಲ್ಲಿರೋರಿಗಾದರೆ ಈ ರೀತಿ ಹಾಲೆಲ್ಲ ಸಿಕ್ಬಿಡತ್ತೆ ಬೇಗ. ಹಳ್ಳಿಗೆ ಹತ್ತಿರ ಎಲ್ಲ ಇರ್ತಿರಲ್ವ ಅವರಿಗೆಲ್ಲ. ಈ ಸಿಟಿಗಳಲ್ಲಿರೋರಿಗೆ ಸ್ವಲ್ಪ ಕಷ್ಟ. ಎಲ್ಲಾದರೂ ಹಳ್ಳಿ ಕಡೆ ಹೋದರೆ ಮಾತ್ರ ಈ ಥರ ಹಾಲು ಸಿಕ್ಕಿದ್ರೆ ಮಾತ್ರ ತಂದು ಖಂಡಿತವಾಗಿ ಈ ರೀತಿ ಗಿಣ್ಣು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹೇಳಿದ್ದೀನಲ್ಲ, ಮಾಮೂಲಿ ಹಾಲಲ್ಲಿ ಕೂಡ ಮಾಡ್ಕೊಳ್ಳಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆದರೆ ಈ ರೀತಿ ಹಾಲು ಸಿಕ್ಕಿದ್ರೆ ಮಾತ್ರ ಖಂಡಿತವಾಗಿ ತಂದು ಮಾಡ್ಕೊಳ್ಳೋದನ್ನು ಯಾರೂ ಮರಿಬೇಡಿ. ಇವಾಗ ನೋಡಿ, ಇದನ್ನು ಹೀಗೆ ತಿರುಗ್ಕೊಳ್ತಾನೇ ನಾವು ಕುದಿಸ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು. ಇವಾಗ ನಾನು ಸಿಮ್ಗಿನ್ನ ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಕುದಿಯೋದಕ್ಕೆ ಮತ್ತೆ ಶುರುವಾಯಿತು. ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಕೊಡ್ಬೇಕು. ಕಾಯಿ ತುರಿ ಹಾಕಿದ್ದೀವಲ್ಲ ಆದ್ದರಿಂದ, ಇಲ್ಲಾಂದರೆ ಕೆಟ್ಟೋಗಿಬಿಡತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕೈ ಆಡಿಸ್ಕೊಡ್ಬೇಕು. ಇದು ಇವತ್ತು ಮಾಡಿದ್ರೆ ನಾಳೆ ಕೂಡ ಇಟ್ಕೊಂಡು ತಿನ್ಬೋದು. ಫ್ರಿಡ್ಜ್ ಇದ್ದರೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಟೇಸ್ಟ್ ಸ್ವಲ್ಪನೂ ಚೇಂಜ್ ಆಗಿರೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ ಇದು. ಇವಾಗ ಇದಾಯಿತು, ನಾನು ಸ್ಟವ್ನ ಇವಾಗ ಆಫ್ ಮಾಡಿಕೊಂಡೆ. ಆಫ್ ಮಾಡಿದ ಮೇಲೂ ಸ್ವಲ್ಪ ಹೊತ್ತು ಈ ರೀತಿ ಎಲ್ಲ ಕ್ಲೀನಾಗಿ ತಿರುಗಿಕೊಡ್ತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ನೋಡಿ, ಇಷ್ಟಿರಬೇಕು, ಕರೆಕ್ಟ್ ಇದೆ ಇದು. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ, ಚೆನ್ನಾಗಿರುತ್ತೆ. ಈಗಿನ್ನು ತುಂಬ ರುಚಿಯಾದಂತಹ ರವೆ ಗಿಣ್ಣು ಇವಾಗ ರೆಡಿ ಆಯಿತು. ನೋಡಿ, ನಿಮಗೆಲ್ಲ ಈ ರವೆ ಗಿಣ್ಣು ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.